ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾವು ಚಲೋ ಇದ್ದೀವಿ ನೋಡಿರಿ. ಬರ್ರಿ ಫ್ರೆಂಡ್ಸ್, ಇವತ್ತಿಂದು ಬೊಕ್ಕಳು ಸ್ಪೆಷಲ್ ಅದ. ಏನಂತಂದ್ರೆ ಭಾಳ ದಿನ ಐತ್ರಿ ನಿಮ್ಗೆ ಕಮೆಂಟ್ ಬಗ್ಗೆ ಮಾತಾಡಬೇಕು ಅಲ್ಲತ್ರಿ. ಟೈಮ್ ಸಿಗಲಾಗಿತ್ತು. ಕಮೆಂಟ್ ಭಾಳ ಚಂದ ಹಾಕಿರಿ. ಸೊ ಇಷ್ಟು ದಿನ ಹಾಕೋದಕ್ಕಿಂತ ಈ ಕಡೆ ಭಾಳ ಚಂದ ಕಮೆಂಟ್ ಹಾಕ್ಲತ್ರಿ. ಕಂಡಬಿಟ್ಟು ಖುಷಿಯಾಗಿದೆ. ಅದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಟೈಮ್ ಸಿಕ್ಕಿಲ್ಲ ರೀ ನಮ್ಗೆ. ಯಾಕೆ ಆಲ್ರೆಡಿ ನಿನ್ನೆ ವ್ಲಾಗೊಳಗೆ ಹೇಳಿದ್ದೆ ನಿಮ್ಗೆ. ನಿನ್ನೆ ಮೊನ್ನೆ ಹೋಮ್ ಟೂರ್ ಒಳಗೆ ವ್ಲಾಗೊಳಗೆ ಹೇಳಿದ್ದು. ಟೈಮ್ ಸಿಗಲಾಗಿತ್ತು ರೀ ಹೇಳಕ್ಕಂತೇಳಿ. ಸೊ ಕಮೆಂಟ್ ಹಾಕಿದ್ರಿ. ನಾವು ಒಂದು ಸ್ವಲ್ಪ ಮಾತಾಡ್ಬೇಕು ರೀ. ಅದಕ್ಕೆ ಇವತ್ತು ಟೈಮ್ ಸಿಕ್ಕದ್ರಿ ಫ್ರೆಂಡ್ಸ್. ಅದು ಮ್ಯಾಗ ಬಂದೀನಿ ರೀ. ಟೈಮ್ 3:30 ಆಗ್ಯದ. ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಟೈಮ್ ಸಿಕ್ಕದ. ಅದಕ್ಕೆ ಮಾಡಕತ್ತೀನಿ ರೀ ಫ್ರೆಂಡ್ಸ್. ಅದು ಇಲ್ಲಿ ಮ್ಯಾಗ ನಿಂತು ಮಾಡತ್ತೀನಿ ರೀ. ಒಳಗದಷ್ಟು ಯಜಮಾನ್ರಿ ಸ್ಟ್ಯಾಂಡ್ ಬೇರೆ ತಂದಿದ್ದೆ ರೀ. ಇಬ್ಬರು ಕೂತು ಮಾಡ್ಬೇಕಂದೇವ ನಾವು. ಆ ಸ್ಟ್ಯಾಂಡ್ ಒಳಗೆ ಅದು ಮೊಬೈಲೇ ನಿಂದಿರಲಿಲ್ಲ ರೀ. ಅದು ಇಂದ್ರಾಗ ಇನ್ನೊಂದು ಏನಂದ್ರೆ ಈ ರೇಷನ್ ಮೊಬೈಲ್ ಇಲ್ಲ, ನಮ್ಮ ರಾಜಿ ಮೊಬೈಲ್ ಇಲ್ಲ ರೀ. ಇಬ್ಬರದು ಮೊಬೈಲ್ ಖರಾಬ್ ಆಗ್ಯದ. ಕಮೆಂಟ್ ಹೆಂಗಂದ್ರೆ ಒಂದು ಮೊಬೈಲ್ ಒಳಗೆ ನೋಡಬೇಕು, ಓದಿ ಹೇಳಬೇಕು, ಇನ್ನೊಂದು ಮೊಬೈಲ್ದಾಗ ವೀಡಿಯೋ ಮಾಡ್ಬೇಕು ರೀ. ಅದಕ್ಕೆ ನಮ್ಮ ಯಜಮಾನ್ರ ಕೈಲೇ ಬಯಸ್ಕೊಂಡು ಇವತ್ತು ಅವ್ರು ಮೊಬೈಲ್ ಇಟ್ಕೊಂಡಿದ್ದೇವೆ, ಹೊಸ ಮೊಬೈಲು. ಅವ್ರ ಮೊಬೈಲ್ದಾಗೆ ವೀಡಿಯೋ ಮಾಡತ್ತೀನಿ. ಇದು ನನ್ನ ಮೊಬೈಲ್ದಾಗ ಕಮೆಂಟ್ ಓದಕತ್ತೀನಿ ರೀ ಫ್ರೆಂಡ್ಸ. ಅವ್ರ ಮೊಬೈಲ್ದಾಗ ಇವತ್ತು ಮಾಡತ್ತೀನಿ. ಅದಕ್ಕೆ ನಾನು ಹೋಗ್ಬೇಕೇ ಮಾಡತ್ತೀನಿ ರೀ. ಅವನು ಆಮೇಲೆ ಮಾತಾಡ್ತಾನೆ ರೀ. ರೂಮಾಗೆ ಹೇಳ್ತೀನಿ ರೀ. ರೂಮ್ ಬಗ್ಗೆ ಕಮೆಂಟ್ ಹಾಕಿದ್ರಿ. ಇಲ್ಲಿ ಹಿಡ್ದು ಭಾಳ ಚಲೋ ಹಿಂದೆಲ್ಲ ಹಾಕಿದ್ರಿ. ಇವಾಗಿಂದ ಹೇಳ್ತೀನಿ ರೀ. ರೂಮ್ ನೋಡೋಕೆ ಹೋಗಿನ ಹಿಡ್ದು ರೀ. ಮನೆ ತುಂಬ ಚೆನ್ನಾಗಿದೆ, ಬಾಡಿಗೆ ತುಂಬ ಕಡಿಮೆ ಆಯಿತು ಅಂತೇಳಿ ವಿಜಯಲಕ್ಷ್ಮಿ ಅಕ್ಕ ಅವರು ಚಂದ ಕಮೆಂಟ್ ಹಾಕ್ತಾರೆ ರೀ. ಭಾಳ ಅಂದ್ರೆ ವಿಜಯಲಕ್ಷ್ಮಿ ಅಂತ ಅವ್ರು ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ಖುಷಿ ಆಯ್ತು ರೀ. ಇನ್ನೊಂದಂದ್ರೆ ಈ ವಿಡಿಯೋಕ್ಕೆ ನಮ್ಮ ಸವಿತಾ ಹಾಕ್ಯಾರಿ. ಸಲಪುರ ಸವಿತಾ ಹಾಕ್ರಿ. ಅವರು ಮನೆ ಭಾಳ ಅನುಕೂಲ ಇದೆ ಸಿಸ್ಟರ್. ವಿಡಿಯೋ ಕೂಡ ಚೆನ್ನಾಗಿದೆ. ಮಾಲಕರು ಕೂಡ ಇರಲ್ಲ, ಕಿರಿಕಿರಿನೂ ಇಲ್ಲ. ಒಳ್ಳೆಯದಾಗಲಿ ನಿಮಗೆ. ಹೀಗೆ ಮುಂದೆ ಸ್ವಂತ ಮನೆ ತೊಗೊಳೋಗೆ ಆಗಲಿ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇವರು ವಿಡಿಯೋ ನೋಡ್ತಾರೆ, ಜಾಸ್ತಿ ಕಮೆಂಟ್ ಹಾಕಲ್ರಿ. ಯಾಕೆ ಆಲ್ರೆಡಿ ಒಂದು ವಿಡಿಯೋ ಅದಾರ ಅವ್ರ ಜೊತೆ. ಅಲ್ಲಿ ಆ ಸವಿತಕ್ಕೆ ಹೋಗಿ ಭೇಟಿಯಾಗಿದ್ದು. ಅವ್ರು ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಮನೆ ಚೆನ್ನಾಗಿದೆ. ಆರತಿ ಅಕ್ಕ ಅಂತ ಹಾಕಿರು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇನ್ನೊಬ್ಬರು ಕಿಶೋರ್ ಶೆಟ್ಟಿ ಅಂತ ಅವ್ರು ಭಾಳ ಅಂದ್ರೆ ಭಾಳ ಹಾಕ್ತಾರೆ. ಈ ರೇಂಜಿಗೆ ಹಾಕಲ್ರಿ. ದಿನ ಪ್ರತಿಯೊಂದು ವಿಡಿಯೋಕ್ಕೂ ಕಮೆಂಟ್ ಹಾಕ್ತಾರೆ. ಆದಷ್ಟು ಬೇಗ ಶಿಫ್ಟ್ ಆಗ್ರಿ, ಕಿಚನ್ ಚಂದ ಅಂತ ಅವ್ರು ಕಮೆಂಟ್ ಹಾಕ್ಯಾರಿ. ಜಯಶ್ರೀಕ ಸೂಪರ್ ಅಂತ ಹಾಕ್ಯಾರಿ. ಬಾಡಿಗೆ ಮನೆ ಕಡಿಮೆ ಇದೆ ಅಂತ ಹಾಕ್ಯಾರಿ. ಹೌದ್ರ ಕರೆಯರಿ. ಸೊ ಭಾಳ ಜನ ಹಾಕ್ಯಾರಿ ಫ್ರೆಂಡ್ಸ್ ಇದು ಕಮೆಂಟ. ಯಾರ್ಯಾರು ಜಾಸ್ತಿ ಚಲೋ ಅಂತಲ್ರಿ, ಜಾಸ್ತಿ ದೊಡ್ಡ ಕಮೆಂಟ್ ಹಾಕ್ಯಾರ ಅವ್ರದ್ದು ಓದಾಕತ್ತೀನಿ ರೀ. ಚಿಕ್ಕ ಹಾಕೋರ್ದು ಓದಿನಂತಲ್ಲ. ಸೊ ಎಲ್ಲರೂ ಕಮೆಂಟ್ ಹಾಕ್ಯಾರಿ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ರೀ. ಇನ್ನು ಶಾರದಾ ಅಕ್ಕ ಅಂತೇಳಿ ಅವರು ನಮ್ಮ ವೀಡಿಯೋ ಮಾಡ್ತಾರೆ. ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಅದ ರೀ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಜವಾಬ್ದಾರಿ ಇದೆ ಲಕ್ಷ್ಮಿ ನಿನಗೆ. ಪ್ರತಿಯೊಂದು ನೀಟಾಗಿ ನಿಭಾಯಿಸ್ತಿರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀಯಾ. ತುಂಬ ಚೆನ್ನಾಗಿದೆ ಅದೃಷ್ಟ. ಆದಷ್ಟು ಬೇಗ ಶಿಫ್ಟಿಂಗ್ ಆಗಿರಿ ಅಂತ ಕಮೆಂಟ್ ಹಾಕ್ಯಾರಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ರೂಮ್ ಚೆನ್ನಾಗಿದೆ. ಎಲ್ಲರೂ ಸುರೇಖ ಅಕ್ಕ, ಪ್ರಶಾಂತ್ ಅಣ್ಣನೂ ಹಾಕ್ಯಾರಿ. ನಮ್ಮ ತಂಗಿ ಮತ್ತು ರಾಜೇಶ್ವರಿ ಅಕ್ಕನೂ ಕಮೆಂಟ್ ಹಾಕ್ಯಾರಿ. ಓನರ್ ಒಳ್ಳೆಯವರಿದ್ದಾರೆ, ಸಾಕು ಮನೆಗೆ ಚೆನ್ನಾಗಿರಿ. ವೀರಭದ್ರೇಶ್ವರ ದೇವರ ಇದ್ದರೆ ಮನೆ ಚೆನ್ನಾಗಿರುತ್ತೆ ಇರಿ. ಯಾವ ಕಾಟನ್ ಇರಲ್ಲ, ಯಾವ ಕಿರಿಕಿರಿನೂ ಇರಲ್ಲ ಅಂತೇಳಿ ಕಮೆಂಟ್ ಹಾಕ್ಯಾರಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇದ್ರ ರೂಮ್ ನೋಡೋಕೆ ಹೋಗಿದ್ದು ಕಮೆಂಟ್ ಹಾಕ್ಯಾರಿ. ಪ್ರತಿಯೊಂದು ವಿಡಿಯೋ ಕಮೆಂಟ್ ಹಾಕಿರಿ. ಸೊ ಅದಕ್ಕೆ ನಾನು ರಿಪ್ಲೈ ಮಾಡತ್ತೀನಿ. ಕಮೆಂಟ್ ಒಳಗೆ ರಿಪ್ಲೈ ಮಾಡೀನಿ ರೀ. ನಾವು ಹೇಳೋದು ಸ್ವಲ್ಪ ಬೇರೆ ಅನಿಸ್ತದಲ್ಲ ರೀ, ಅದಕ್ಕೆ ರೀ. ಅದು ಇನ್ನೊಂದು ಏನಂದ್ರೆ ನಮ್ಮ ಯಜಮಾನ್ರಿ ಬರ್ತಡೇ ದಿನವೇ ನಾವು ಇಲ್ಲಿ ರೂಮ್ ಕ್ಲೀನ್ ಮಾಡೋಕ್ಕೆ ಬಂದಿದ್ದೇವೆ ರೀ. ಸೊ ಅವಾಗ ಎಲ್ಲರೂ ಹ್ಯಾಪಿ ಬರ್ತಡೇ ಅಣ್ಣ ಅಂತ ಕಮೆಂಟ್ ಹಾಕಿದ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಇವಾಗ ನಿಮ್ಮ ಸೂಪರ್ ರೀಲ್ಸಾಗಿ ಬರ್ತದೆ, ಅದು ಹಾಕಿದ್ರಿ. ಲಕ್ಷ್ಮೀ ಸಿಸ್ಟರ್, ವೀರೇಶ್ ಒಳ್ಳೆ ತಮ್ಮ ಇದ್ದಾನೆ. ಎಂಥ ತಮ್ಮನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದಾರೆ. ಎಷ್ಟೊಂದು ಹೆಲ್ಪ್ ಮಾಡ್ತಾನೆ. ಎಕ್ಕಿ ಗಿಡ ಗೇಟಿನ ಮುಂದೆ ಇದ್ದರೆ ಚಲೋ ಆಯ್ತಲ್ಲ ರೀ ಸಿಸ್ಟರ್. ಗಿಡ ತೆಗಿಬೇಡ ಅಂತ ಹಾಕಿದ್ರಿ. ಬಟ್ ಅದು ನಮ್ಗೆ ಗೊತ್ತಿದ್ದಿದ್ದಿಲ್ಲ ರೀ ಅಕ್ಕ, ಹಂಗೆ ಇದ್ದಿದ್ದು ಗಿಡ ಇರ್ಬೇಕಂತೇಳಿ. ಆದರೂ ತೆಗ್ದಿದ್ದವ್ರು ಅಂದರೂ ಇನ್ನೂ ಸ್ವಲ್ಪ ಅದ ರೀ. ಬಟ್ ಅದು ನೋಡಿ ಕಮೆಂಟ್ ಹಾಕಿದ್ರಲ್ರಿ, ಖುಷಿ ಐತೆ ರೀ. ನಿಮ್ಮ ತಮ್ಮ ತುಂಬ ಒಳ್ಳೆಯವನು ಅಂತಂದಿದ್ರಿ. ಕಂಡಪಟ್ಟು ಒಳ್ಳೆಯವನ ಈ ಕಡೆದನ್ನು ಕೇಳ್ರಿ. ಭಾಳ ಖುಷಿ ಆದ್ರೆ ಅವನ ಬಗ್ಗೆ ಕಮೆಂಟ್ ಹಾಕಿದ್ರು ರೀ. ತಮ್ಮಕ್ಕಿನ ಮಗ ಅನ್ರಿ ಫ್ರೆಂಡ್ಸ. ಹಂಗೆ ಹೇಳಕ್ಕೆ ಹೋದ್ರೆ ಬೊಕ್ಕಳದ್ರೆ ಅವನು ರೀ. ಒಟ್ಟು ಒಳ್ಳೆಯವನ ರೀ. ಅವ್ನ ಬಗ್ಗೆ ಹಾಕಿದ್ದು ಕಮೆಂಟ್ ಖುಷಿ ಐತೆ ರೀ ಅಕ್ಕ. ರಾಜಶೇಖರ್ ಅಕ್ಕ ಅಂತೇಳಿ ಅವ್ರ ಹೆಸರು. ಅವ್ರು ಹಾಕಿದ್ರಿದು. ಇನ್ನೊಬ್ಬರಿಂದ ರಾಜು ಗೌಡ ರೂಪ ಅಂತೇಳಿ ಅವರು. ನಿಮ್ಮ ಅಣ್ಣನ ಹೆಂಡತಿ ಕರೆದುಕೊಂಡು ಬರಬೇಕಿತ್ತು ಅಕ್ಕ. ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ತಮ್ಮ ಒಬ್ಬನೇ ಮಾಡ್ಲಿಕ್ಕತ್ತಾನೆ, ಬೇಜಾರಾಯಿತು ಅಂತಂದ್ರಿ. ಅವ ಮಾಡಕತ್ತಿ ಬೇಜಾರಾಯಿತು, ಬಟ್ ಆಕೆ ಆರಾಮಿದ್ದಿಲ್ಲ ರೀ. ಸೊ ಹಂಗಾಗಿ ಕರ್ಕೊಂಬಂದಿಲ್ಲ ರೀ. ಥ್ಯಾಂಕ್ ಯು ಸೋ ಮಚ್ ರೀ ಅವ್ರಿಗೂ. ಇದು ರೂಮ್ ಖಾಲಿ ಮಾಡೋ ದಿನ ರೀ. ರೂಮ್ ಖಾಲಿ ಮಾಡೋ ದಿವಸ ರೀ. ಪತ್ರೆ ಮನೆ ಕಲ್ಲೆ ಮಾಡಿದ್ದು ಒಳ್ಳೇದಂತ ಹಾಕ್ಯಾರ ಅಕ್ಕ. ಅವ್ರ ಅಕ್ಕನ ಹೆಸರು ಮಾನಂದ ಅಕ್ಕ ರೀ.
ಎಲ್ಲರೂ ಅದೇ ಹಾಕಿದ್ರಿ. ಇಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಇದಕ್ಕೆ ಜಾಸ್ತಿ ಬಂದಿಲ್ಲ. ಒಂದು ವಿಡಿಯೋದಲ್ಲ ನಾವು ಒಂದು ಅನುಭವ ಬಗ್ಗೆ ಹೇಳಿದ್ದೇವೆ ರೀ. ನಮಗೂ ಕೂಡ ಅನುಭವ ಆಗಿದೆ ಅಂತ ಕಮೆಂಟ್ ಹಾಕಿದ್ರು ಅಕ್ಕ. ಅವರು ನಿಮಗೆ ಕೆಟ್ಟದ್ದು ಮಾಡಿದ್ದಾರೆ, ಆದರೆ ನಿಮಗೆ ಒಳ್ಳೆಯದು ಆಯಿತು, ಮನೆ ಚೆನ್ನಾಗಿ ಸಿಕ್ತು ನಿಮಗೆ ಸಿಸ್ಟರ್. ಹೌದಕ್ಕ, ಇದು ಅಂತ ಕರೆಯರು. ಅವ್ರು ನಮಗೆ ಕೆಟ್ಟದ್ದು ಮಾಡ್ಯಾರಲ್ರಿ. ಇದು ಯಾರಂದ್ರೆ ವಿ ಬುಂಬುಮ್ ಅಂತ ಅವ್ರ ಹೆಸರು ಸೂರ್ಯಕ್ಕ ಅಕ್ಕ ಅಂತೇಳಿ ಅವ್ರು ಕಮೆಂಟ್ ಹಾಕಿದ್ರು. ಅವ್ರು ಎಷ್ಟೇ ಕೆಟ್ಟದ್ದು ಮಾಡಿದ್ರು, ಅವ್ರು ಏನೇನು ಮಾಡಿದ್ರು ನಮ್ಗೆ ಇಲ್ಲಿ ಒಳ್ಳೇದಾಗ್ಯದ ಫ್ರೆಂಡ್ಸ. ಅಷ್ಟೇ ಹೇಳ್ತೀನಿ, ಬೇಡ ಅಂತೇಳಿ ಕೆಡ್ಸೋದಿಲ್ಲ ರೀ. ಅದು ವಿಡಿಯೋದಾಗನೇ ಹೇಳಿದ್ದೇವೆ ರೀ ಫ್ರೆಂಡ್ಸ. ಮನೆ ಶೂಟ್ ಮಾಡೋದು ಭಾಳ ಇರೋಣ ಅಂತೇಳಿ ಕಮೆಂಟ್ ಹಾಕಿದ್ರಿ. ಅದು ವಿಜ್ಜು ಅಕ್ಕನೇ ರೀ. ವಿಜ್ಜು ಅಕ್ಕ ಒಂದು ಕಮೆಂಟ್ ಹಾಕಿದ್ರಿ. ಹೌದು, ದ್ವೀಪದ ಕೆಳಗೆ ಇಡಬಾರ್ದು, ಅದಕ್ಕೆ ಎತ್ತರವಾಗಿ ಡಬ್ಬಿ ಇಟ್ಟು ಅದ್ರ ಮೇಲೆ ಇಡು ಲಕ್ಷ್ಮಿ ಚೆನ್ನಾಗಿರುತ್ತಂತೆ. ಬಟ್ ಮೊದಲೆಲ್ಲ ಹಂಗೆ ಇಡ್ತಿದ್ದಕ್ಕ. ಇದು ಭಾಳ ಜನ ಕಮೆಂಟ್ ಹಾಕ್ಯಾರ ನಂಗೆ, ದೀಪ ಹಂಗೆ ಕೆಳಗೆ ಇಡಬೇಡ್ರಿ ಅಂತೇಳಿ. ಅದ್ರ ಮ್ಯಾಗ ಒಂದು ಏನಾದ್ರು ಡಬ್ಬಿ ಇಟ್ಟು ಅದ್ರ ಮ್ಯಾಗ ಕೆಳಗೆ ಇಡಬಾರ್ದು, ಮ್ಯಾಗ ಇಡ್ಬೇಕಂತೇಳಿ. ಅದು ಮೊದಲೆಲ್ಲ ಮಾಡ್ತಿದ್ರೆ ನಾನು ಇಡ್ತಿದ್ದೆ. ಸ್ವಲ್ಪ ರೂಮ್ ಶಿಫ್ಟಿಂಗ್ ಆದದ್ದು ಮಾಡ್ಕೊಳ್ಳೋ ಆಗಿದ್ದಿಲ್ಲ. ಇವಾಗ ಇಟ್ಟಿನ್ರಿ. ಹೌದು ನಿಜ ಅಕ್ಕ, ದೀಪ ಕೆಳಗೆ ಇಡಬಾರ್ದು, ಅದ್ರ ಮ್ಯಾಗ ಒಂದು ಏನಾದರೂ ಇಟ್ಟು ಅದ್ರ ಮ್ಯಾಗ ದೀಪ ಹಚ್ಚಬೇಕು. ಇದನ್ನು ಖುಷಿ ಆಯ್ತು ರೀ. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ನಾನು ಹಂಗೆ ಮಾಡ್ತೀನಿ ರೀ. ಅಲ್ಲಿ ನೀರು ಹೊಂಟೈತಾ ತುಂಬ ಸಣ್ಣ ಹೊಂಟೇವ ಸುಮ್ಮನೆ ಇದು ರೇಣುಕಾಕ ಅಂತೇಳಿ ಒಬ್ರು ಕಮೆಂಟ್ ಹಾಕ್ಯಾರಿ. ಹೌದು ಸಿಸ್ಟರ್, ದೇವರು ಒಂದು ಬಟ್ಟೆ ಮೇಲೆ ಇಡಿ, ಇಲ್ಲಾಂದರೆ ಒಂದು ತಟ್ಟೆಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಹಿಡಿದು ಒಂದು ಸ್ವಲ್ಪ ಅರ್ಥ ಆಗಿಲ್ಲ ರೀ. ಒಂದೊಂದು ಏನು ಅರ್ಥ ಆಯ್ತಂದ್ರೆ ಬಟ್ಟೆ ಹಾಕಿ ದೇವ್ರ ಇಡು ಅಂತ ಅರ್ಥ ಆಯ್ತು. ಬಟ್ ಒಂದು ತಟ್ಟೆ ಮೇಲೆ ಅಕ್ಕಿ ಹಾಕಿಡು ಅಂದ್ರಿ. ದೇವ್ರ ಒಂದೇ ದೇವ್ರು ಇಲ್ರಿ, ಮನಾರ್ ದೇವ್ರ ಮನ್ಯಾಗ. ಸೊ ಹಂಗಾಗಿ ತಟ್ಟೆ ಮೇಲೆ ಅಕ್ಕಿ ಹಾಕಿಡು ಅಂದ್ರಿ. ಅದೊಂದು ಸ್ವಲ್ಪ ಅರ್ಥ ಆಗಲಿಲ್ಲ ರೀ. ಅರ್ಥ ಆದರೆ ಕಮೆಂಟ್ ಹಾಕಿರಿ. ಯಾಕಂದ್ರೆ ಪ್ರತಿಯೊಂದು ದೇವ್ರ ಮನೆಯಾಗ ಒಂದು 7-8 ದೇವ್ರ ನಮ್ಮ ಮನೆಯಾಗ ಮೂರ್ತಿ ಹೇಳತ್ತೇನೆ ರೀ. ಒಂದೊಂದಕ್ಕೆ ಒಂದೊಂದು ಪ್ಲೇಟ್ ಇಟ್ಟು ಅಕ್ಕಿ ಹಾಕ್ಬೇಕು, ಏನು ಅದು ಒಂದು ಅರ್ಥ ಆಗಿಲ್ಲ ರೀ. ಬಟ್ ಆ ರೀತಿ ಎಲ್ಲಿ ನೋಡಿಲ್ಲ ರೀ. ಇದು ಅರ್ವಿ ಹಾಕೋದು ನನಗೆ ಗೊತ್ತು ರೀ ಫ್ರೆಂಡ್ಸ. ಅರ್ವಿ ಹಾಕಂದ್ರೆ ಭಾಳ ಮಂದಿ ಮನೆ ನೋಡಿರಿ. ಭಾಳ ಮಂದಿ ಹೇಳ್ಯಾರು ನಂಗೆ ಕೆಳಗೆ ಅರ್ವಿ ಹಾಕಿ ಮ್ಯಾಗ ದೇವ್ರು ಇಡ್ಬೇಕಂತೇಳಿ. ನಾವು ಯಾವಾಗ ಹಂಗೆ ಮಾಡಿಲ್ಲ ರೀ. ಇನ್ನೊಬ್ರು ಅಕ್ಕನೂ ಇದು ಯಾರು ರೇಣುಕಾಕ ಕಮೆಂಟ್ ಹಾಕಿದ್ದು, ಸೂರ್ಯಕಾಕ ವಿ ಬುಂಬುಮ್ ಅಕ್ಕ ಅಂತೇಳಿ. ನಮ್ಮ ಕಡೆ ಜಗಲಿ ಮೇಲೇ ಇಡ್ತೀವಿ ದೇವರು ಸಿಸ್ಟರ್. ನಾವು ಹಂಗೆ ಇಡೋದ್ರಿ. ಬಟ್ ಅವರು ಒಂಥರ ಹೇಳಿದ್ರು ಇಡ್ತಾರೆ ಎಲ್ಲರೂ. ಬಟ್ ಅದೊಂದು ಗೊತ್ತಾಗ್ಲಿಲ್ಲ ರೀ. ಗೊತ್ತಿರೋರು ಕಮೆಂಟ್ ಹಾಕ್ರಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ವೀರೇಶ್ ತುಂಬ ಒಳ್ಳೆ ಹುಡುಗ, ಫೋನ್ ಕೊಡಿಸಿ. ಈಗಿನ ಕಾಲದಲ್ಲಿ ಇಂಥ ಹುಡುಗ ಸಿಗೋದು ತುಂಬ ಕಷ್ಟ. ನಮ್ಮೆಲ್ಲರೂ ಮುದ್ದಿನ ತಮ್ಮ ಅಂತ ಹಾಕಿದ್ರಿ. ಅದನ್ನು ಖುಷಿ ಆಯ್ತು ರೀ ಫ್ರೆಂಡ್ಸ. ಹೌದ್ರ, ಎಲ್ಲರದು ಮುದ್ದಿನ ತಮ್ಮ ರೀ. ಸೊ ನಮ್ಮ ಮನೆಗೆಲ್ಲ ಮುದ್ದಿನ ಮಗ ರೀ ಫ್ರೆಂಡ್ಸ. ಇದು ನಮ್ಮ ಯಜಮಾನ್ರಿ ಕಮೆಂಟ್ ಓದಿ ಹೇಳೀನಿ ರೀ ಫ್ರೆಂಡ್ಸ್. ರೀ ಹಿಂಗೆಲ್ಲ ಹಾಕ್ಯಾರ ನೋಡಿರಿ ಕಮೆಂಟನ್ನು. ಫೋನ್ ಪೇ ಮಾಡ್ಯಾರ ಹಂಗೆ ರೀ. ಈ ಕಡೆ ಮೊಬೈಲ್ ಇಸ್ಕೊಡ ಬಂದು ಅಂತಂದ್ರಿ ಅವರು. ಅವರು ಇರೋದಿತ್ತು ಇಲ್ಲಿ. ಇದು ಒಂದು ಸಲ ಕೊಡಿಸಿರಿ ಅಂತೇಳಿ ಹಾಕ್ಯಾರ ಅವ ಅಕ್ಕ. ಅವ್ರ ಹೆಸ್ರು ಓದೋಕೆ ಬರೋಂಥರ ಡಿಫ್ರೆಂಟ್ ಅದ ಪರಿಚಯ ಇರೋರ. ಇದೊಂದು ಸಲ ಇಸ್ಕೊಡ್ರಿ ಮೊಬೈಲ್ ಅಂತ ಹಾಕ್ಯಾರ. ಇನ್ನೊಬ್ರು ಅಂದರೆ ಏನು ಕೆಲಸ ಮಾಡ್ತೀರಿ ಸಿಸ್ಟರ್ ಅಂತ ಹಾಕಿರಿ. ಸಿದ್ದಯ್ಯ ಸ್ವಾಮಿ ಅಂತೇಳಿ ಅಣ್ಣ. ಅವ್ರು ಏನು ಭಾಳ ಜನ ಹಾಕಿದ್ರಿ. ಹಿಂದೆ ಒಂದು ವಿಡಿಯೋ ಮಾಡೋಕ್ಕಿದ್ದ ಅದ್ರ ಬಗ್ಗೆನೇ. ಬಟ್ ಈಗ ಹೊಸ್ದಾಗಿರೋರು ಗೊತ್ತಿಲ್ಲ. ನಾನು ಅಡುಗೆ ಮಾಡ್ಲಿಕ್ಕೆ ಹೋಗ್ತೀನಿ ರೀ. ಅದು ಒಂದೇ ಮನೆಗೆ ಅಡುಗೆ ಮಾಡ್ಲಿಕ್ಕೆ ಹೋಗ್ತೀನಿ ರೀ. 2,500 ಕೊಡ್ತಾರೆ. ಮುಂಜಾನೆ ಹೋಗಿ 1 ಗಂಟೆದಾಗ ವಾಪಸ್ ಮನೆಗೆ ಬರ್ತೀನಿ ರೀ. ಅಷ್ಟೇ, ಜಾಸ್ತಿ ಇಲ್ಲ. ಒಂದೇ ಮನೆ ಅಡುಗೆ. ಭಾಳ ಜನ ಕೇಳಿರಿ ಏನು ಕೆಲಸ ಮಾಡ್ತೀರಿ ಅಂತ. ಅಡುಗೆ ಮಾಡೋಕೆ ಹೋಗ್ತೀನಿ ರೀ. ಅಣ್ಣ ಹೊಸ ಫೋನ್ ಇಸ್ಕೊಡ್ತೀರಂತ ಹೊಡಿತಾನೆ. ಲಿಂಗರಾಜು ಅಕ್ಕಾರ ಯಾರೋ ಗೊತ್ತಿಲ್ಲ, ಇವರು ಕಮೆಂಟ್ ಹಾಕ್ತಾರೆ ಡೈಲಿ. ಹೊಸ ಫೋನ್ ಇಸ್ಕೊಡ್ತೀವಿ ಅಂತ ಹೊಡಿತಾರಂತ ಕಮೆಂಟ್ ಹಾಕಿದ್ರಿ. ಹಂಗೇನಿಲ್ರಿ. ಮೊಬೈಲ್ ಡಮಾರ. ಅಯ್ಯೋ ದೇವ್ರೆ, ಹೆಂಗೆ ಇವಾಗ ಹೊಸ ಮೊಬೈಲ್ ಕಿಸ್ಕೊಡೋಕೆ ಮತ್ತೇನಿಲ್ರಿ. ಇದು ಹೋಮ್ ಟೂರ್ ವೀಡಿಯೋ ರೀ ಫ್ರೆಂಡ್ಸ. ಹೋಮ್ ಟೂರ್ಗೂ ಕಮೆಂಟ್ ಭಾಳ ಚಲೋ ಹಾಕಿರಿ. ಶಾರದಾ ಅಕ್ಕ, ನಿಜವಾಗ್ಲೂ ಮನೆ ಮಾತ್ರ ತುಂಬ ಚೆನ್ನಾಗಿದೆ ಲಕ್ಷ್ಮಿ. ಆದಷ್ಟು ಬೇಗ ಸ್ವಂತ ಮನೆ ಮಾಡ್ಕೊಳ್ಳೋ ಹಾಗೆ ದೇವರು ಒಳ್ಳೇದು ಮಾಡಲಿ ಅಂತ ಕಮೆಂಟ್ ಹಾಕಿದ್ರಿ ಅಕ್ಕ. ಭಾಳ ಖುಷಿ ಆಯ್ತು ರೀ. ಅದು ನಮ್ದೊಂದು ಡ್ರೀಮ್ ಅದ ರೀ, ಸ್ವಂತ ಮನೆ ಆಗಲಿ ಅಂತೇಳಿ. ಭಾಳ ಜನ ಹಂಗೆ ಕಮೆಂಟ್ ಹಾಕಿದ್ರಿ, ಸ್ವಂತ ಮನೆ ಆಗಲಿ ಅಂತೇಳಿಕೆ. ಇದು ಬಾಡಿಗೆ ಮನೆಗೆ ಈ ರೀತಿ ಖುಷಿ ಆಗ್ಲತ್ತದ್ರಿ. ಸ್ವಂತ ಮನೆ ತೊಗೊಂಡ್ರೆ ಇನ್ನೂ ಭಾಳ ರೇಂಜಿಗೆ ಇರ್ತದೆ ಫ್ರೆಂಡ್ಸ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಹೋಮ್ ಟೂರ್ ಕಮೆಂಟ್ ಹಾಕಿದ್ರಿ. ಇದು ಹಾಯ್ ಸಿಸ್ಟರ್, ಸೂಪರ್ ಹೋಮ. ಆ ಏರಿಯಾದಲ್ಲಿ ದುಕಾನ್ ಇಲ್ಲ ಅಂದರೆ ಇಡೀ ಚೆನ್ನಾಗಿರುತ್ತೆ ಅಂತ ಸೂರ್ಯಕಾಕ ನೀವು ಹಾಕಿದ್ರಿ. ಅಕ್ಕನ ಹೆಸರು ಗೊತ್ತಾಗಕ್ಕೆ ಸೂರ್ಯಕಾಕ ಹೇಳ್ತೀನಿ ರೀ. ನಾ ದುಕಾನ್ ಇಡ್ಬೋದು ರೀ, ಬಟ್ ಬ್ಯಾಡ ಸ್ವಂತ ಮನಿದ್ರಿ ಏನು ಅನ್ಸಲ್ಲ. ಇಲ್ಲ ಆಲ್ರೆಡಿ ಏರಿಯಾದಾಗ ಅದ ರೀ. ಅಲ್ಲಿ ಇಟ್ಟೆ ಒಂಥರ ಅನುಭವ ತಿಂದಿದ್ದಾವೆ ರೀ. ಅಲ್ಲಿ ಇಟ್ಟಿದ್ದೆವು. ಬಟ್ ಇಟ್ಟೆಲ್ಲ ದುಕಾನೆಲ್ಲ ಚಲೋ ಕೂತಿತ್ತಲ್ರಿ, ಗೊತ್ತಾರ ಇಟ್ಟಿದ್ದು.
ಚಂದ ಬಿಸ್ನೆಸ್ ನಡೆದಿತ್ತು ನಮ್ಮದು. ಆ ಟೈಮ್ನಾಗ ರೂಮ್ ಖಾಲಿ ಮಾಡಿದೆ. ನಾವು ರೂಮ್ ಖಾಲಿ ಮಾಡಿದ್ವಿ, ಇದೇ ಪ್ರಾಬ್ಲಮ್ ಆಯ್ತು. ನಾವು 6 ತಿಂಗಳಿಗೆ 7 ತಿಂಗಳಿಗೆ ರೂಮ್ ಖಾಲಿ ಮಾಡೋರು ಸುಮ್ಮನೆ ಯಾಕೆ ಕಿರಿಕಿರಿ ಅಂತೇಳಿ ಅಲ್ಲಿ ದುಕಾನ್ ತೆಗೆದ್ರೆ ಒಳ್ಳೆ ಹಾಕಿಲ್ಲ ರೀ. ಇಲ್ಲಿ ಬಂದ ಇಲ್ಲೇನು ಹಾಕಲ್ಲ, ರಟ್ಟೆ ಪ್ಲ್ಯಾನ್ ಇಲ್ಲ ಹಾಕೋದು, ಇದೇ ರಗಡೆ ಇದೇ ಹಾಕೋಕೊಂಬ್ರಿ. ಅದು ಟ್ಯಾಂಕ್ ಯು ಸೊ ಮಚ್ ಐಡಿಯಾ ಕೊಟ್ಟಿದ್ದಕ್ಕೆ. ರಾಜು ಗಡಿ ರೂಪ ಅಂತೇಳಿ ಅಣ್ಣ ಅಕ್ಕರು ಅಣ್ಣವ್ರು ಗೊತ್ತಿಲ್ಲ, ಅವರು ಚಲೋ ಹಾಕ್ಯಾರ. ಮನೆ ತುಂಬ ಚೆನ್ನಾಗಿದೆ ಅಕ್ಕ, ನಿಮ್ಮ ವಿಡಿಯೋ ನೋಡಲು ತುಂಬ ಇಷ್ಟ. ನಿಮ್ಮ ಹಣೆಯ ಮೇಲಿನ ವಿಭೂತಿ ನೋಡಲು ಇನ್ನೂ ತುಂಬ ಇಷ್ಟ. ನಮ್ಮ ಮನೆಯ ದೇವರು ಯಡಿಯೂರು ವೀರಭದ್ರೇಶ್ವರ, ನಾವು ಸದಾಕಾಲ ವಿಭೂತಿಯನ್ನು ಹಚ್ಚುತ್ತೇವೆ. ತುಂಬ ಸರಳ ಜೀವನ ನಿಮ್ಮದು. ದೇವರು ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತೇಳಿ. ಥ್ಯಾಂಕ್ ಯು ಸೊ ಮಚ್ ರೀ ಯಡಿಯೂರು ವೀರಭದ್ರೇಶ್ವರ ಅಂತೀರಿ. ದೇವ್ರು ನಿಮಗೂ ಒಳ್ಳೇದು ಮಾಡಲಿ. ಭಾಳ ಚಲೋ ಕಮೆಂಟ್ ಹಾಕಿರಿ. 3 ಬಟ್ಟೆ ಇವತ್ತಿ ಒಳಗೆ ಮಲ್ಲ ಇರ್ತಾನಂತ್ರಿ, ಎಲ್ಲ ದೇವ್ರು ಇರ್ತಾನೆ ರೀ ಫ್ರೆಂಡ್ಸ. ಇದು ನಿಮ್ಮ ಕಮೆಂಟ್ ನೋವು ಖುಷಿ ಐತ್ರಿ. ಥ್ಯಾಂಕ್ ಯು ಸೊ ಮಚ್ ರೀ. ನಮ್ಮ ಮನೆ ನಮ್ಮದೆಲ್ಲ ವೀಡಿಯೋ ನೋಡ್ತೀರಿ ನೀವು ಡೈಲಿ ವೀಡಿಯೋ ಕಮೆಂಟ್ ಹಾಕ್ತೀರಿ. ಇದೇ ರೀತಿ ವೀಡಿಯೋ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ. ಇನ್ನೊಂದೇನಂದ್ರೆ ಆ ಅಕ್ಕ ಗೊತ್ತಿದ್ದಿದೆ ಅದ್ರಿ, ಕಿಶೋರ ಕಲ್ಸೆಟ್ಟಿ ಅಕ್ಕ ಅವರು ಕಮೆಂಟ್ ಹಾಕ್ಯಾರಿ. ಹಾಯ್ ಸಿಸ್ಟರ್, ಊಟ ಆಯಿತಾ ತಮ್ಮ? ಎಷ್ಟು ಚೆಂದ ಹೇಳಿದ ಜೀವನ ಬಗ್ಗೆ. ಹೋಮ್ ಟೂರ್ ಸೂಪರ್ ಅಕ್ಕ, ಎಲ್ಲ ಚೆನ್ನಾಗಿ ಸೆಟ್ ಮಾಡಿದ್ದೀರಾ. ನಿಮ್ಮ ಅತ್ತೆ ಭಾವ ಎಲ್ಲಿ ಇದ್ದಾರೆ ಅಕ್ಕ? ನಿಮ್ಮ ಅತ್ತೆ ಭಾವ ಎಲ್ಲಿ ಇದ್ದಾರೆ ಅಂತ ಕೇಳಿದ್ರಿ. ಅತ್ತೆ ಮಾವ ರೀ, ನಮ್ಮದು ಮಾವ ಇಲ್ರಿ, ಅತ್ತೆ ಅದ ರೀ. ಅತ್ತೆ ನಂಬಲ್ಲಿಲ್ಲ, ಮದುವೆ ಆದ 3 ವರ್ಷ ನಂಬಲ್ಲಿ ಇದ್ದಾರೆ ನಮ್ಮ ಅತ್ತೆ. ಇವಾಗಿಲ್ಲ ರೀ, ಆಲ್ರೆಡಿ ವೀಡಿಯೋದಾಗ ಬಂದು ಹೋಗ್ತಾರೆ, ಅವಾಗ ನೋಡ್ತಿರ್ಬೇಕು. ಆ ಕಡೆ ಹಳ್ಳಿ ಕಡೆ ಇರ್ತಾರೆ, ನಮ್ಮ ಕಡೆ ಎಲ್ಲ. ನಮ್ಮ ಅತ್ತೆ ಇಲ್ಲಿ ಯಾಕೆ ಹೋದ್ರಂದ್ರೆ ಅಜ್ಜಿ ಇದ್ರಲ್ಲ ರೀ, ಅಜ್ಜಿ ತೀರ್ಕೊಂಡಾರೀಗ. ಆ ಅಜ್ಜಿದು ಇಲ್ಲೆಲ್ಲ ನಡೀತಿದ್ದಿಲ್ಲ ರೀ ಸಿಟಿಯಾಗ, ಅಂದ್ರೆ ಎಲ್ಲ ಮುಕ್ಕಡೆಲ್ಲ ಮಾಡ್ತಾರೆ ಅಜ್ಜಿ. ಹಂಗಾಗಿ ನಂಬಲ್ಲಿ 3 ವರ್ಷ ಇದ್ದರು. ಸೊ ಅದಕ್ಕಾಗಿಯೇ ಇಲ್ಲೆಲ್ಲ ಸಿಟಿಯಾಗ ಬೇಡಂತೇಳಿ ಅಲ್ಲಿ ಹಳ್ಳಿಗಡೆ ಹೋಗಿರ್ತಿದ್ರು. ನಮ್ಮ ಅತ್ತಿಗೆ ಅಲ್ಲೇ ಬರಲ್ಲ ಜಾಸ್ತಿ, ಈ ಕಡೆ ಬರಲ್ಲ. ಹಿಂಗೆ ಯಾವಾಗ ಬರ್ತಾರೆ. ಮಾವ ಇಲ್ರಿ, ಅತ್ತಿ ಅದ ರೀ, ಕಡೆ ಊರ ಕಡೆ ಇರ್ತಾರೆ. ನಾದಿನಿ ಒಬ್ಬರು ಅದ ರೀ, ಇಬ್ಬರು ಬಾವದರ, ಇಬ್ಬರು ನೆನಪೇ ಇಲ್ಲಿ ಒಬ್ಬರೇ ಯಾರು, ಒಬ್ರು ತೀರ್ಕೊಂಡ್ರೆ ಒಬ್ಬರ ಬಾವದರು. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ನಮ್ಮ ಅತ್ತೆ ಆ ಕಡೆ ಊರ ಕಡೆ ಇರ್ತಾರೆ. ಇವತ್ತು ಹಾಕಿದ್ದು ಬೆಳಗ್ಗೆ ವಿಡಿಯೋಕ್ಕೆ ಹಾಕಿದ್ರಿ ಮಾನಂದಕ್ಕ. ಮನೆ ತುಂಬ ಚೆನ್ನಾಗಿದೆ, ಇದೆ ತಿದ್ದಿ ಸ್ವಂತ ಮನೆ ಆಗ್ಲತ್ತೀರಿ. ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಭಾಳ ಚಲೋ ಕಮೆಂಟ್ ಹಾಕ್ಲತ್ತೀರಿ, ಖುಷಿ ಆಗ್ಲತ್ತದ. ಯಾಕಂದ್ರೆ ಇದು ನಮ್ಮ ವಿಡಿಯೋಗಳು ನೋಡಿ ಜಾಸ್ತಿ ನೀವು ಇಷ್ಟೇ ಅವ್ರ ಕಮೆಂಟ್ ರೀ. ನಮ್ಮ ವಿಡಿಯೋ ನೋಡಿ ನೀವು ಈ ರೀತಿ ಎಲ್ಲ ಒಂಥರ ಟೈಮ್ ಕೊಟ್ಟು ನೋಡ್ಬೇಕಲ್ರಿ ಫ್ರೆಂಡ್ಸ್, ಸುಮ್ಮನೆ ಅಲ್ರಿ ಅದು. ನಮಗೆ ಒಂದು 25 ನಿಮಿಷ 35 ನಿಮಿಷ ಹಾಕ್ತೀನಿ ರೀ. ಬಟ್ ಯಾರು ಜಾಸ್ತಿ ನಾನು ಅನ್ಕೋತೀನಿ ರೀ ನೋಡ್ತಾರೆ, ಬಟ್ ಸ್ಕಿಪ್ ಮಾಡಿ ನೋಡ್ತಾರೆ. ಸ್ಕಿಪ್ ಮಾಡಿ ನೋಡಬೇಡ್ರಿ, ನೋಡಿರಿ ಅದ್ರಾಗೊಂದು ನಾವು ಮಾತಾಡ್ತಿರ್ತೀವಿ ರೀ. ಇದಕ್ಕೆ ಈ ರೀತಿ ಕಮೆಂಟ್ ಹಾಕ್ರಿ, ಇದಕ್ಕೆ ಈ ರೀತಿ ಕಮೆಂಟ್ ಹಾಕ್ತೀರಿ ಹಾಕಂತ ಹೇಳಿರ್ತೀವಿ. ಅದು ನೋಡಿ ಹಾಕಿದವ್ರು ಭಾಳ ಮಂದಿ ಇದ್ದೀರಿ, ಅದು ಖುಷಿ ಆಗ್ತಾರೆ. ನಾವು ಹೇಳಿರ್ತೀವಲ್ರಿ ಇದಕ್ಕೆ ಕಮೆಂಟ್ ಹಾಕ್ರಿ ಅಂತೇಳಿ, ಇದು ಮಾಡಬೇಕು, ಇದು ಬೇಡ, ಏನು ಸುದ್ದಿ ಈ ಥರ ಕಮೆಂಟ್ ಹಾಕಂತ ನಾವು ಹೇಳಿರ್ತೀವಲ್ರಿ ಫ್ರೆಂಡ್ಸ. ಅದಕ್ಕೆ ನೀವು ಅದಕ್ಕೆ ಕಮೆಂಟ್ ಹಾಕಿರ್ತೀರಿ, ಅದು ಭಾಳ ಖುಷಿ ಕೊಡ್ತದ್ರಿ ನಮ್ಗೆ. ಭಾಳ ಅಂದ್ರೆ ಭಾಳ ರೀ. ಈಗ ನಾ ಇಲ್ಲಿಂದ ನಾ ಮಾತಾಡೀನಿ ರೀ, ಈಗ ನಮ್ಮ ಈರೇಶ್ ಮತ್ತೆ ಮಾತಾಡ್ತಾನೆ ರೀ, ಈಗ ನಾ ತಿರುಗಿಸ್ತೀನಿ ರೀ. ದಮ್ ಫ್ರೆಂಡ್ಸ ಕಮೆಂಟ್ ಇಟ್ಟಕ್ಕೆ ಅಮ್ಮ ಹೇಳ್ರಿ, ನಾ ಏನು ಹೇಳಪ್ಲಿಲ್ಲ ರೀ, ಎಲ್ಲ ಯಾಕೆ ಅಮ್ಮನೇ ಹೇಳಿಟ್ಟಾಳ್ರಿ. ಪೂರ್ತಿ ಅಂದ್ರೆ ಭಾಳ ಅವ್ರ ಫ್ರೆಂಡ್ಸ್ ವಿಡಿಯೋ ಅದು ಹೇಳೋಕ್ಕಾಗಿಲ್ಲ, ಮೇನ್ ಇಟ್ಟು ಹೇಳ್ಯಾದ್ರಿ. ಇದು ಹೆಂಗೆ ಅನ್ನಿಸ್ತು ಏನು ಸುದ್ದಿ, ಇನ್ನೊಂದು ಸ್ವಲ್ಪ ಹಂಗೆ ಇದೇ ಥರ ಜಾಸ್ತಿ ಕಮೆಂಟ್ ಹಾಕ್ರಿ. ಇನ್ನೊಂದು ಸ್ವಲ್ಪ ಮಾಡಿರಿ. ಬಿಸಿಲಿಗೆ ಕಾಣಕ್ಕೆ ಹೋಗ್ಲಿಕ್ಕತ್ತವ್ರಿ, ನನಗೆ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಅದ ರೀ. ಹಿಂಗಾಗಿ ಕಣ್ಣಿಗೆ ನಂಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ. ಹೆಂಗೆ ಅನ್ನಿಸ್ತು ಏನು ಸುದ್ದಿ ಮತ್ತು ಕಮೆಂಟ್ ಹಾಕ್ರಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಕಮೆಂಟ್ ಹಾಕ್ರಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ ಫ್ರೆಂಡ್ಸ. ಬಾಯ್ ಬಾಯ್.